ಇದಕ್ಕೆ ಕಾರಣ ಆ ಹುಡುಗಿ. ಭೀಮೆಯ ರಕ್ತ ಸಿಕ್ತ ಚರಿತ್ರೆ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ? ಅಮಾಯಕ ನಿರಾಳೆ ಕುಟುಂಬ ಸರ್ವನಾಶ ಆಗಿದ್ಯಾಕೆ ಗೊತ್ತಾ? ಕ್ರೈಮ್ ಸ್ಪಾಟ್ಗೆ ಸ್ವಾಗತ. ನಾನು ಶಿವರಾಜ್. ವೀಕ್ಷಕರೇ, ಎಲ್ಲಿ ಶಾಂತಿಗಿಂತ ಕ್ರಾಂತಿಯೇ ಹೆಚ್ಚು, ಪ್ರೀತಿಗಿಂತ ಪ್ರತಿಕಾರವೇ ಸದ್ದು ಮಾಡುವ ಈ ಊರೇ ವಿಜಯಪುರ. ಹೌದು, ವಿಜಯಪುರದ ಈ ಭೀಮಾ ತೀರ ಸದಾ ಹತ್ಯಾಕಾಂಡಗಳಿಗೆ ಸಾಕ್ಷಿಯಾಗಿದೆ. ಅಂಥದ್ದೇ ರಕ್ತ ಚರಿತ್ರೆಯ ಕರಾಳ ಪುಟಗಳಿಗೆ ಈಗ ಮತ್ತೊಂದು ಅಧ್ಯಾಯ ಸೇರ್ಪಡೆಯಾಗಿದೆ. ಹಾಗಾದ್ರೆ ಏನು ಈ ಹೊಸ ಅಧ್ಯಾಯ? ಇದನ್ನ ಮಾಡಿದ್ಯಾರು? ಇದಕ್ಕೆ ಕಾರಣ ಆ ಹುಡುಗಿಯ. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ, ಭೀಮಾ ತೀರದ ಹಂತಕರು. ಹೌದು ವೀಕ್ಷಕರ, ಭೀಮಾ ತೀರದ ಭೀಮೆ ಮತ್ತೊಮ್ಮೆ ರಕ್ತದ ದಾಹವನ್ನ ಬೇಡಿದ್ದು ಏನೋ ಗೊತ್ತಿಲ್ಲ. ಅದಕ್ಕೆ ಬರ್ಬರವಾಗಿ ಮತ್ತಷ್ಟು ಹತ್ಯೆಗಳಾಗಿದೆ. ಇನ್ನು ಈ ಘಟನೆಯ ಪ್ರಮುಖ ಹಿನ್ನೆಲೆಯನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ಘಟನೆಯಲ್ಲಿ ಪ್ರಮುಖವಾಗಿ 3 ಕುಟುಂಬಗಳು ಬರುತ್ತೆ. ಮೊದಲನೇದಾಗಿ ತೇಲಿ ಕುಟುಂಬ, ಅದಾದ ನಂತರ ಗೋಳ್ಗಿ ಕುಟುಂಬ. ಈ ಎರಡರ ನಡುವೆ ಪ್ರವೇಶ ಮಾಡುವಂತದ್ದೇ ನಿರಾಳೆ ಕುಟುಂಬ. ಈ ವಿಚಾರ ಶುರುವಾಗಿದ್ದು ಹೇಗೆ ಅಂತ ಹೇಳಿದ್ರೆ, ತೇಲಿ ಕುಟುಂಬದ ಯುವತಿಯೊಬ್ಳು ಗೋಳ್ಗಿ ಕುಟುಂಬದ ಕಲ್ಲನಗೌಡ ಪಾಟೀಲ್ನ ಪುತ್ರನಾದಂತಹ ಶಿವಾನಂದನನ್ನ ಮದುವೆ ಆಗ್ತಾಳೆ. ತನ್ನ ಕುಟುಂಬದ ಯುವತಿ ಅನ್ಯ ಕೋಮಿನ ಮದುವೆ ಆಗಿದ್ದಕ್ಕೆ ಎಷ್ಟು ದ್ವೇಷ ಸಾಧಿಸುತ್ತೆ ಅಂತ ಹೇಳಿದ್ರೆ, ತೇಲಿ ಕುಟುಂಬ ಆ ಶಿವಾನಂದನನ್ನ ಟ್ರ್ಯಾಕ್ಟರ್ ಹಾಯಿಸಿ ಕೊಲೆಯನ್ನ ಮಾಡಲಾಗಿದೆ. ಈ ಘಟನೆ ಸುಮಾರು 15 ವರ್ಷಗಳ ಹಿಂದೆ ನಡೆದಿದೆ. ಆ ಕೊಲೆಯಾದ ಬಳಿಕ ತೇಲಿ ಕುಟುಂಬಕ್ಕೆ ಜೈಲು ವಾಸ ಆಗತ್ತೆ. ಜೈಲನ್ನ ಅನುಭವಿಸಿ ಇತ್ತೀಚೆಗೆ 1-1.5 ವರ್ಷದ ಹಿಂದೆ ತೇಲಿ ಕುಟುಂಬ ಬಿಡುಗಡೆಯಾಗಿ ಗ್ರಾಮಕ್ಕೆ ಬರುತ್ತೆ. ಆದ್ರೆ ಗ್ರಾಮದಲ್ಲಿ ಕಾದು ಕುಳಿತಂತ ಕಲ್ಲನಗೌಡ ಪಾಟೀಲ್ ಅವರನ್ನ ಇರೋದಕ್ಕೆ ಬಿಡಲ್ಲ. ಅದೇ ಕಾರಣಕ್ಕೆ ತೇಲಿ ಕುಟುಂಬ ತನ್ನ ಸಂಸಾರ ಸಮೇತವಾಗಿ ಬೇರೆ ಯಾವುದೋ ಒಂದು ಪ್ರದೇಶದಲ್ಲಿ ಇರೋದಕ್ಕೆ ಶುರು ಮಾಡ. ಇಂಥ ಸಂದರ್ಭದಲ್ಲಿ ತೇಲಿ ಕುಟುಂಬದ ಸುಮಾರು 20-25 ಎಕರೆ ಜಮೀನನ್ನ ಮಾರೋದಕ್ಕೆ ಮುಂದಾಗುತ್ತೆ. ಈ ಮಾರಾಟವನ್ನ ಯಾವಾಗ್ಲೂ ತಿರಸ್ಕರಿಸಿದ ಕಲ್ಲನಗೌಡ, ಯಾರೋ ಆ ಭೂಮಿಯನ್ನ ಖರೀದಿ ಮಾಡ್ಲಿಕ್ಕೆ ಬರ್ತಿದ್ರು ಅಂತವ್ರಿಗೆ ಒಂದು ರೀತಿಯ ಧಮಕಿ ಆಗ್ತಿದ್ರು, ಸಂಧಾನಕ್ಕೆ ಬರ್ತಾ ಇದ್ರು, ಮಾತುಕತೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಯಾರು ಕೂಡ ಈ ಭೂಮಿಯನ್ನ ಖರೀದಿ ಮಾಡಲಿಲ್ಲ. ಆದ್ರೆ ಈ ನಡುವೆ ನಿರಾಳೆ ಕುಟುಂಬ ಇವರಿಬ್ಬರ ನಡುವೆ ಪ್ರವೇಶ ಮಾಡ್ತು. ಆ ಭೂಮಿಯನ್ನ ಎಕರೆಗೆ ತಲಾ 10 ಲಕ್ಷ ಅನ್ನುವಂತೆ ಖರೀದಿ ಮಾಡುತ್ತೆ. ಆಗ್ಲೂ ಕೂಡ ನಿರಾಳೆ ಕುಟುಂಬಕ್ಕೆ ಕಲ್ಲನಗೌಡ ಪಾಟೀಲ್ ಮನವಿಯನ್ನ ಮಾಡಿದ್ರು, ಧಮಕಿಯನ್ನ ಹಾಕಿದ್ರು, ಸಂಧಾನವನ್ನ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಆದ್ರೂ ಕೂಡ ನಿರಾಳೆ ಕುಟುಂಬ ಒಪ್ಪಲಿಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂತ ನೋಡೋದಾಯ್ತು. ಆ ಭೂಮಿ ಏನ್ 20-25 ಎಕರೆ ಭೂಮಿ ಇದೆ, ಅದು ಕರೆಕ್ಟ್ ಆಗಿ ಆ ಭೀಮಾ ತೀರದ ಭೀಮಾ ನದಿಯ ಹತ್ತಿರವೇ ಇದೆ. ಫಲವತ್ತಾಗಿರೋದ್ರಿಂದ ಈ ಭೂಮಿ ನಮಗೆ ಬೇಕು, ನಾವ್ ಯಾರಿಗೂ ಕೊಡಂಗಿಲ್ಲ ಅಂತ ಹೇಳಿದ್ರಂತ. ಹಾಗಿದ್ರು ಎಲ್ಲವನ್ನ ಸಹಿಸಿಕೊಂಡು ಮತ್ತೆ ಕಲ್ಲನಗೌಡ ಪಾಟೀಲ್, ಇದು ನನ್ನ ಸೊಸೆಗೆ ಸೇರ್ಬೇಕಾಗಿದ್ದು, ಇದರಿಂದಾಗಿ ನನ್ನ ಮಗನ ಬಲಿಯಾಗಿದೆ ಅಂತ ಹೇಳಿ ನಿರಾಳೆ ಕುಟುಂಬ ಜಮೀನನ್ನ ಕ್ಲೀನ್ ಮಾಡೋದಕ್ಕೆ ಹೋದಾಗ್ಲೂ ಕೂಡ ದೇವಸ್ಥಾನವೊಂದರಲ್ಲಿ ಕೂತ್ಕೊಂಡು ಹೀಗೆ ಮಾತನಾಡುತ್ತೆ. ಆದ್ರೂ ಕೂಡ ನಿರಾಳೆ ಕುಟುಂಬ ಅದನ್ನ ಖಂಡಿತವಾಗಿ ತಿರಸ್ಕರಿಸ್ಬಿಡುತ್ತೆ. ಆ ತಿರಸ್ಕಾರಕ್ಕೆ ಕೋಪಗೊಂಡು ಮನೆಗೆ ಹೋದಂತಹ ಕಲ್ಲನಗೌಡ ಮರಳಿ ಬಂದಿದ್ದೆ 15-20 ಬೈಕ್ ಸವಾರರು ಗುಂಡಾಗಳ ಜೊತೆ. ಆ ಸಮಯದಲ್ಲಿ ನಿರಾಳೆ ಕುಟುಂಬ ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ವೋ ಏನೋ, ನನ್ನ ಮೇಲೆ ಈ ತರದೊಂದು ದಾಳಿ ಆಗೋದಕ್ಕೆ ಬರುತ್ತೆ ಅಂತ. ಆದ್ರೆ ಅದೇ ಸಂದರ್ಭಕ್ಕೆ ಕಲ್ಲನಗೌಡ ಪಾಟೀಲ್ ಅವರ ಗ್ಯಾಂಗ್ ಏನಿತ್ತು, ಅವರ ಮೇಲೆ ಬರ್ಬರವಾಗಿ ದಾಳಿಯನ್ನ ಮಾಡುತ್ತೆ. ಕೆಲವೊಂದಿಷ್ಟು ಜನ ಗುಂಡನ್ನ ಹಾರಿಸ್ತಾರೆ, ಕೆಲವೊಂದಿಷ್ಟು ಜನ ಕಾರದ ಪುಡಿಯನ್ನ ಏರಿಸ್ತಾರೆ, ಇನ್ನೂ ಒಂದಿಷ್ಟು ಜನ ಮಚ್ಚಿನಿಂದ ಕೊಚ್ಚಿ ಹಾಕ್ತಾರೆ. ಈ ಒಂದು ಘಟನೆಯಲ್ಲಿ ಸುಮಾರು 6 ಜನ ಸಾವನ್ನಪ್ಪಿದ್ದು, ಒಂದೇ ಕುಟುಂಬದ 5 ಜನ ಸಾವನ್ನಪ್ಪಿದ್ರೆ ಇನ್ನೊಬ್ಬ ಅವರೊಂದಿಗೆ ಬಂದಂತ ಶಬ್ಬೀರ್ ಅತ್ತಾರ್ ಅನ್ನುವಂತವರ ಕೊಲೆಯಾಗತ್ತೆ. ಈ ಬರ್ಬರ ದಾಳಿಯನ್ನ ಮಾಡಿದ ಬಳಿಕ ಎಲ್ಲಾ ಆರೋಪಿಗಳು ಪರಾರಿಯಾಗಿ ಬಿಡ್ತಾರೆ. ಇದುವರೆಗೂ ಕೂಡ ಪೊಲೀಸರ ಪತ್ತೆಗೆ